ಭಾರತದಿಂದ ಉಗ್ರರ ಬೇಟೆ ಮುಂದುವರೆದಿದೆ. ಕಾಶ್ಮೀರದಲ್ಲಿ ಎಲ್ಇಟಿ ಉಗ್ರನ ಹತ್ಯೆ ಆಗಿದೆ. ಮತ್ತೊಬ್ಬ ತಪ್ಪಿಸ್ಕೊಳ್ಳೋಕೆ ಹೋಗಿ ಅವನೇ ಸತ್ತಿದ್ದಾನೆ, ಸಾವನ್ನಪ್ಪಿದ್ದಾನೆ. ಓಕೆ, ಇದೀಗ ಸೇನೆ ದಾಳಿ ವೇಳೆ ತಪ್ಪಿಸ್ಕೊಳ್ಳೋಕೆ ಅಂತ ನದಿಗೆ ಹಾರಿದಾನೆ. ನದಿಗೆ ಹಾರೋ ಸಂದರ್ಭದಲ್ಲಿ ನೀರಿನಲ್ಲಿದ್ದ ಬಂಡೆಗೆ ತಗುಲಿ ರಕ್ತ ಚೆಲ್ಲಿ ಶಂಕಿತ ಸಾವನ್ನಪ್ಪಿದ್ದಾನೆ. ಕಾಶ್ಮೀರದಲ್ಲಿ ಎಲ್ಇಟಿ ಉಗ್ರನ ಹತ್ಯೆಯಾಗಿದೆ. ಇನ್ನೇನು ಅವನನ್ನ ಸದೆ ಬಡಬೇಕು ಅಂದಾಗ ಅವನು ಸಹಜ ಅಲ್ವಾ, ಎಸ್ಕೇಪ್ ಆಗೋಕೆ ಪ್ರಯತ್ನ ಪಡ್ತಾನಲ್ವಾ, ತಪ್ಪಿಸ್ಕೊಳಕ್ ಹೋಗಿದ್ದಾನೆ. ನದಿಗೆ ಹಾರಕ್ಕೆ ಹೋಗಿದ್ದಾನೆ, ಸ್ವಿಮ್ ಮಾಡ್ಕೊಂಡು ಹೆಂಗೋ ಒಂದು ಆ ಕ್ಷಣಕ್ಕೆ ತಪ್ಪಿಸ್ಕೊಳ್ಳೋಣ ಅಂತ. ಬಟ್ ಸೇನೆ ದಾಳಿಯನ್ನ ತಪ್ಪಿಸ್ಕೊಳ್ಳುವ ಸಂದರ್ಭದಲ್ಲಿ ನದಿಗೆ ಹಾರಿ ಅಲ್ಲಿದ್ದಂತಹ ಬಂಡೆಗೆ ತಗುಲಿ, ಆ ವಿಜುವಲ್ಸ್ ಇದೆ ನಿಮ್ಮ ಗ್ಯಾರಂಟಿ ಸ್ಕ್ರೀನ್ ನಲ್ಲಿ, ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ನ ನೋಡ್ತಾ ಹೋಗೋಣ. ನದಿಗೆ ತಗುಲಿ ನೋಡಿ ಅಲ್ಲಿ ಯಾವ ರೀತಿಯಾಗಿ ಸಾವನ್ನಪ್ಪಿದ್ದಾನೆ ಅಂತ. ಎಸ್ಕೇಪ್ ಆಗ್ತಾ ಇದ್ದ, ನದಿಗೆ ಹಾರೋಣ ಅಂತ ಹೋಗಿದ್ದಾನೆ, ಕಲ್ ಮೇಲೆ ರಬ್ ಅಂತ ಬಿದ್ದಿದ್ದಾನೆ. ಬಂಡೆ ಮೇಲೆ ಹರಿಯೋ ನದಿಯಲ್ಲಿ ಕಾಣಿಸಿಲ್ಲ, ಆ ಕ್ಷಣಕ್ಕೆ ಅವನಿಗೆ ಗೊತ್ತಾಗಿಲ್ಲ. ಫ್ರಾಕ್ಷನ್ ಆಫ್ ಸೆಕೆಂಡ್ ಏನಾದ್ರೂ ನಾವು ಬಚಾವ್ ಆಗ್ಬೇಕು, ಸೇವ್ ಆಗ್ಬೇಕು ಅಂತ ಅಷ್ಟೇ ನೋಡಿದ್ದಾನೆ. ಇಲ್ಲಾಂದ್ರೆ ಗುಂಡು ಹಾರಿಸ್ತಾರೆ, ನನ್ನ ಜೀವ ಎಲ್ಲೇ ಹೋಗುತ್ತೆ, ಹಿಂಗಾದ್ರೂ ಬಚಾವ್ ಆಗೋಣ ಅಂತ ಹೋಗಿದ್ದಾನೆ. ಅವನ ಹಣೆ ಬರ ನೋಡಿ, ಸೇನೆಯ ಗುಂಡಿನ ದಾಳಿಗೆ ಸತ್ತಿಲ್ಲ ಅವನು, ಅವನಾಗೆ ಹಾರಿ ತಪ್ಪಿಸ್ಕೊಳ್ಳುವಾಗ ಸತ್ತಿದ್ದಾನೆ. ಕಾಶ್ಮೀರದಲ್ಲೇ ಎಲ್ಇಟಿಯ ಉಗ್ರನ ಹತ್ಯೆ ಆಗಿದೆ. ಮತ್ತೊಬ್ಬ ತಪ್ಪಿಸ್ಕೊಳ್ಳೋಕೆ ಹೋಗ್ತಾ ಇದ್ದ, ಅವಾಗ ಅವನು ಕೂಡ ನೀರಲ್ಲಿ ಬಿದ್ದು ಸತ್ತಿದ್ದಾನೆ. ನಿರಂತರ ಗುಂಡಿನ ಚಕಮಕಿಗಳಾಗ್ತಲೇ ಇದೆ. ಕಾಶ್ಮೀರದ ಬಾರ್ಡರ್ಗಳಲ್ಲಿ ತಯಾರಿಗಳಾಗ್ತಾ ಇದೆ. ಸೇನೆ ಎಲ್ಲಾ ರೀತಿಯಲ್ಲೂ ಕೂಡ ಸಜ್ಜಾಗ್ತಾ ಇದೆ. ಈ ಸೆಕೆಂಡ್ ಯುದ್ಧ ಅಂದ್ರೆ ನಾವು ರೆಡಿ ಅನ್ನೋ ರೀತಿಯಲ್ಲಿ ರೆಡಿ ಆಗ್ತಾ ಇದ್ದಾರೆ. ಈ ಬೆನ್ನಲ್ಲೇ ಅಲ್ಲಲ್ಲಿ ಎಲ್ಲೆಲ್ಲಿ ಅಡುಗಿ ಕೂತಿದ್ರಲ್ಲ ಅವ್ರುಗಳನ್ನ ಹುಡುಕುವ, ಸದೆ ಬಡಿಯುವ ಕೆಲಸಗಳಾಗಬೇಕಾದ್ರೆ ಈ ಅಪ್ಡೇಟ್ ಸಿಕ್ಕಿದೆ ನಮಗೆ. ಉಗ್ರರ ಬೇಟೆ ಒಂದು ಕಡೆ ಮುಂದುವರಿತಾ ಇದೆ ಭಾರತದಲ್ಲಿ. ಆಗ ಎಲ್ಇಟಿ ಉಗ್ರನನ್ನ ಹತ್ಯೆ ಮಾಡಿದ್ದಾರೆ. ಮತ್ತೊಬ್ಬ ಇದ್ದ, ಅವನನ್ನು ಕೂಡ ಇನ್ನೇನು ವಶಕ್ಕೆ ತಗೋಬೇಕು ಅಥವಾ ಹತ್ಯೆ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಆತ ಎಸ್ಕೇಪ್ ಆಗೋಕ್ ಹೋಗಿ ಹರಿಯೋ ನೀರಿನಲ್ಲಿ ಬಂಡೆ ಕಂಡಿಲ್ಲ ಅವನಿಗೆ, ಹೋಗಿ ಹಾರ್ದ, ಬಿದ್ದ, ಅಲ್ಲೇ ಸತ್ತ. ಹೋಗ್ಲಿ ಬಿಡಿ, ಹಾಳಾಗೋಗಿ.